ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೀ ಆ್ಯಂಡ್ ದಮು ವ್ಲಾಗ್ಸ್. ನಾನಿವತ್ತು ಸಿಂಪಲ್ಲಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ನುಗ್ಗೆಕಾಯಿ ಸಾಂಬಾರನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬಾ ಈಸಿಯಾಗಿ ಪಟಾಪಟ್ ಅಂತ ಮಾಡ್ಕೊಳ್ಬೋದು. ಬನ್ನಿ, ಅದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ, ಯಾವ ರೀತಿ ಪ್ರೊಸೆಸ್ಸಲ್ಲಿ ನಾನು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಅರ್ಧ kg ಆಗುವಷ್ಟು ನುಗ್ಗೆಕಾಯಿನ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋ ನುಗ್ಗೆಕಾಯಿ ಸಿಕ್ಕಿದೆ. ಫ್ರೆಶ್ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದಕ್ಕೆ ನಾನು 3 ಆಪಲ್ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಬೌಲ್ ಆಗುವಷ್ಟು ತೊಗರಿಬೇಳೆನ ನಾನಿಲ್ಲಿ ನೀಟಾಗಿ 2-3 ಸರಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ತೊಗರಿಬೇಳೆನ ನಾವು ಒಂದು 2-3 ಸರಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಒಂದು 5-6 ಬೆಳ್ಳುಳ್ಳಿ ಹೆಸರನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು 3 ಆನಿಯನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ. ಹಿಂಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಹಿಂಗನ್ನು ತೊಗೊಂಡಿದ್ದೀನಿ. ಹಾಗೆ ಅರಿಶಿನ ಪೌಡರ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಒಗ್ಗರಣೆಗೆ ಅಂತೇಳಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಹಾಗೆ ಸಾಸಿವೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುತ್ತೆ, ಬೇಗ ಮಾಡ್ಕೊಳ್ಬೋದು. ಮೊದಲನೇದಾಗಿ ನಾನಿಲ್ಲಿ ಸಾಂಬಾರು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಬೇಳೆನ ಬೇಯಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ತೊಗೊಂಡಿರುವಂತಹ ಬೇಳೆ, ಹಾಗೆ ತೊಗೊಂಡಿರುವಂತಹ ಟೊಮ್ಯಾಟೊ, ಹಾಗೆ ಬೆಳ್ಳುಳ್ಳಿ, ಆನಿಯನ್ನ ನಾನು ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಸ್ವಲ್ಪ ಆನಿಯನ್ನನ್ನು ನಾನು ಎತ್ತಿಟ್ಕೊತೀನಿ, ಸ್ವಲ್ಪ ಒಗ್ಗರಣೆಗೆ ಬೇಕಾಗತ್ತೆ ಅಂತ ಹೇಳಿಬಿಟ್ಟು. ಹಾಗೆ ತೊಗೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ನೀವು ಒಗ್ಗರಣೆಗಾದರೂ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪನ್ನು ಬೇಡ ನನಗೆ ಈಗಲೇ ಹಾಕ್ಕೋತೀನಿ ಅಂತಂದರೆ ನೀವು ಬೇಳೆ ಜೊತೆ ಬೇಯೋದಕ್ಕೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೋತಾ ಇದ್ದೀನಿ ನಾನು ಬೇಯೋದಕ್ಕೆ ಕುಕ್ಕರಲ್ಲಿ. ಹಾಗೆ ಸ್ವಲ್ಪ ಹಳದಿ ಪೌಡರ್ನ, ಯೆಲ್ಲೋ ಪೌಡರ್ನ ಹಾಕ್ಕೊಂಡು ಈಗ ಇದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೋತೀನಿ. ಆಯಿಲ್ ಹಾಕಿದ್ರೆ ಬೇಳೆ ಸ್ವಲ್ಪ ಸ್ಮ್ಯಾಶ್ ಆಗಿ ನೀಟಾಗಿ ಚೆನ್ನಾಗಿ ಬೇಯ್ದುಕೊಳ್ಳುತ್ತೆ, ಸಾಂಬಾರು ಟೇಸ್ಟೂ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಈಗ ಕನ್ಸಿಸ್ಟೆನ್ಸಿ ನೋಡಿ ನಾನು ನೀರು ಹಾಕ್ಕೋತೀನಿ. ನೀರು ಹಾಕ್ಕೊಂಡು ನಾನು ಇದನ್ನು ಒಂದು 5 to 6 ವಿಷಲ್ ತೊಗೋತೀನಿ. ಬೇಳೆ ಎಲ್ಲ ಚೆನ್ನಾಗಿ ಬೇಯ್ದುಕೊಳ್ಬೇಕಲ್ಲ, ತೊಗೊಂಡು ನಾನೀಗ ಇದನ್ನು ಕುಕ್ಕರ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಬೇಗ ಪಟಾಪಟ್ ಅಂತ ಮಾಡ್ಕೊಳ್ಬೋದು. ನಾನು ಮಧ್ಯಾಹ್ನದ ಊಟಕ್ಕೆ ನಾನು ಪ್ರಿಪೇರ್ ಮಾಡ್ತಾ ಇರೋದು. ಹಾಗೆ ನಾನು ನುಗ್ಗೆಕಾಯಿನೆಲ್ಲ ನೀಟಾಗಿ ಅದರ ಮೇಲಿರೋ ಸಿಪ್ಪೆನೆಲ್ಲ ಸ್ವಲ್ಪ ತೆಕ್ಕೊಂಡು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಖಾರದ ಪುಡಿ ತೊಗೊಂಡಿದ್ದೀನಿ, ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು. ಹಾಗೆ ಬೇಳೆ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಸ್ವಲ್ಪ ಆನಿಯನ್ನ ತೊಗೊಂಡಿದ್ದೀನಿ. ನೋಡಿ, ಕುಕ್ಕರ್ ಬೇಳೆ ಬೇಯ್ತಾ ಇದೆ, ವಿಷಲ್ ಆಗ್ತಾಯಿದೆ. ಒಂದು 5 to 6 ವಿಷಲ್ ಹಾಕ್ಕೊಂಡ್ರೆ ಸಾಕು. ಈಗ ನಾನು ಒಗ್ಗರಣೆಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಬೇಳೆ ಬೇಯೋಷ್ಟರಲ್ಲಿ ನಾವು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ನುಗ್ಗೆಕಾಯಿನ ಬೇಯೋದಕ್ಕೆ ಇಟ್ಕೊಂಡ್ಬಿಟ್ರೆ ಬೇಗ ಪಟಾಪಟ್ ಅಂತ ಸಾಂಬಾರು ಆಗಿಬಿಡತ್ತೆ. ನಾನಿಲ್ಲಿ ಸಾಂಬಾರಿಗೆ ಈಗಲೇ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆ ಕೊಟ್ಬಿಟ್ಟು ನಾನು ನುಗ್ಗೆಕಾಯಿನ ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ. ಒಂದು 2 to 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ಪಾತ್ರೆಗೆ ಅದಕ್ಕೆ ಸ್ವಲ್ಪ ಚಿಟಕಿ ಹಿಂಗನ್ನು ಹಾಕ್ಕೊಂಡು, ಹಾಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು, ಹಾಗೆ ತೊಗೊಂಡಿರುವಂಥ ನಾನು ಏನು ಎತ್ತಿಟ್ಕೊಂಡಿದ್ನೋ ಆನಿಯನ್ನ ಅದನ್ನು ಹಾಕ್ಕೊಂಡು ನಾವು ನೀಟಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ನೋಡಿ, ಸ್ವಲ್ಪ ಆನಿಯನ್ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ನಾವು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಇದನ್ನು ಒಂದು 2 to 3 ಮಿನಿಟ್ಸ್ ಅಷ್ಟು ಬಾಡಿಸ್ಕೊಂಡು, ನಂತರ ನಾವು ಏನು ನುಗ್ಗೆಕಾಯಿನ ತೊಗೊಂಡಿದ್ದೀವೋ ಆ ನುಗ್ಗೆಕಾಯಿನ ಹಾಕ್ಕೊಂಡು ಇದರಲ್ಲಿ ಒಂದು 1 ಮಿನಿಟ್ಸ್ ಆರ್ 10 ಸೆಕೆಂಡ್ಸ್ ಅದನ್ನು ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಪ್ರೊಸೆಸ್ಸಲ್ಲಿ ನಾನು ಯಾವಾಗಲೂ ಯೂಶ್ವಲಿ ನುಗ್ಗೆಕಾಯಿ ಸಾಂಬಾರನ್ನ ಈ ರೀತಿಯೇ ಮಾಡೋದು. ಇದಕ್ಕೆ ಮಸಾಲೆ ಎಲ್ಲ ಕಡ್ಕೊಂಡು ಮಾಡ್ತಾರೆ. ಆ ವಿಧಾನಕ್ಕಿಂತ ಈ ರೀತಿ ಸಿಂಪಲ್ಲಾಗಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ, ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಕಡ್ಕೊಂಡ್ರೆ ಏನೋ ಒಂಥರ ಅನಿಸುತ್ತೆ ನನಗೆ. ತೆಂಗಿನಕಾಯಿ ಬಳಸುವಂಥ ಅವಶ್ಯಕತೆ ಏನೂ ಇಲ್ಲ. ಹಾಗೆ ಈಗ ನೋಡಿದ್ರೆ ತೆಂಗಿನಕಾಯಿ ರೇಟೆಲ್ಲ ತುಂಬಾ ಜಾಸ್ತಿ ಆಗಿದೆ. ಈ ರೀತಿ ಸಾಂಬಾರುಗಳು ಮಾಡಿಕೊಂಡ್ರೆ ಬೆಸ್ಟಾಗಿರುತ್ತೆ. ನಾನು ನುಗ್ಗೆಕಾಯಿನ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ನಾನು ನೀರು ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ನಾನು ಬೇಯ್ಕೊಳ್ಳೋದಕ್ಕೆ ಬಿಡ್ತೀನಿ. ಇದು ಒಂದು 50% ಬೆಂದ್ಕೊಂಡು ಆದಮೇಲೆ ನಾನು ಏನು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀನೋ ಅದನ್ನು ಹಾಕ್ಕೋತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನುಗ್ಗೆಕಾಯಿ ಎಲ್ಲ ಒಂದು 50% ಬೆಂದಿದೆ. ಉಪ್ಪೆಲ್ಲ ಹಾಕಿದ್ರಿಂದ ಸ್ವಲ್ಪ ಉಪ್ಪೆಲ್ಲ ಹಿಡ್ದಿರುತ್ತೆ. ಉಪ್ಪು ಹಾಕಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಈ ಕಡೆ ಕುಕ್ಕರಲ್ಲಿ ಬೇಳೆನೂ ಸಹ ಬೆಂದಾಗಿದೆ. ಇದನ್ನು ನಾವು ಇರತ್ತ ಸ್ಮ್ಯಾಶರ್ ಬರುತ್ತೆ, ಇದನ್ನು ಯೂಸ್ ಮಾಡಿಕೊಂಡು ನಾವು ಮಸಿಯ ಕೋಲು ಅಂತ ಹೇಳ್ತೀವಿ ನಮ್ಮ ಮನೆಯಲ್ಲೆಲ್ಲ.
ಅಮ್ಮನ ಮನೆಯಲ್ಲೆಲ್ಲ ಮಸೆಯ ಕೋಲು ಅಂತ ಹೇಳ್ತಾರೆ. ಇದರಲ್ಲಿ ನೀಟಾಗಿ ಮಸ್ಕೊಳ್ಬೇಕು ನಾವು. ನೀಟಾಗಿ ಸ್ಮ್ಯಾಶ್ ಆಗೋ ರೀತಿ ಬೇಳೆ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗೋ, ನಾನು 5 to 6 ವಿಷಲ್ ಕೊಡಿಸ್ಕೊಂಡಿರೋದ್ರಿಂದ ನೀಟಾಗಿ ಸ್ಮ್ಯಾಶ್ ಆಗಿದೆ. ನಾನೇನು ತುಂಬ ಪ್ರೆಷರ್ ಹಾಕಿ ಅದನ್ನು ಮಸ್ಕೊಳ್ಳೋದೇ ಬೇಡ. ಬೇಳೆ ಅದೇ ಥರ ಸ್ಮ್ಯಾಶ್ ಆಗಿದೆ. ಈಗ ನಾನು ತಗೊಂಡಿರುವಂತಹ ಬೇಳೆ ಕಟ್ಟನ್ನು ಇದರೊಳಗಡೆ ಹಾಕ್ಕೊಂಡು, ಸಾಂಬಾರೊಳಗಡೆ ಹಾಕ್ಕೊಂಡು, ನುಗ್ಗೆಕಾಯಿನೂ ಅರ್ಧ ಬೆಂದಿದೆ. ಒಂದು 5 to 6 ಮಿನಿಟ್ಸ್ ನಾವು ಇದನ್ನು ನೀಟಾಗಿ ಕ್ಲೀನಾಗಿ ತಿರುಗಿಸ್ಕೊಂಡು, ಈಗ ನಿಮಗೆ ಉಪ್ಪು ಬೇಕಾದರೆ ನಿಮಗೆ ಸಾಲ್ಟ್ ಕಮ್ಮಿ ಆದರೆ ಹಾಕ್ಕೋಬೋದು. ಹಾಗೆ ಈಗ ನಾನು ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಡೈರೆಕ್ಟಾಗಿ ಯೂಸ್ ಮಾಡ್ಕೋತಾ ಇದ್ದೀನಿ ನಾನು. ಹಾಗೆ ಸಾಂಬಾರು ಪೌಡರ್, ಬೇಳೆ ಸಾಂಬಾರು ಪೌಡರು 1 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತೀನಿ ನಾನು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀವು ಟೇಸ್ಟ್ ನೋಡ್ಕೊಳ್ಬೋದು. ಸ್ವಲ್ಪ ಉಪ್ಪು ಕಮ್ಮಿ ಆದರೆ ನೀವು ಈ ಟೈಮಲ್ಲೇ ಹಾಕ್ಕೊಂಡು, ಹಾಗೆ ತಿಕ್ನೆಸ್ ನೋಡ್ಕೊಳ್ಬೇಕು. ಇದೇ ರೀತಿ ಕನ್ಸಿಸ್ಟೆನ್ಸಿ ಸಾಕಂದರೆ ಸಾಕು. ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಎಲ್ಲ ಬೇಯೋಷ್ಟರಲ್ಲಿ ಬೇಳೆ ಕಟ್ಟು ಸ್ವಲ್ಪ ಗಟ್ಟಿಯಾಗ್ತಾ ಹೋಗುತ್ತೆ ಸಾಂಬಾರು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಸಾಂಬಾರು ರೆಡಿಯಾಗಿದೆ ನೋಡಿ. ಇದನ್ನು ಒಂದು 5 to 10 ಮಿನಿಟ್ಸ್ ನಾವು ನೀಟಾಗಿ ಕ್ಲೋಸ್ ಮಾಡಿಕೊಂಡು, ಲಿಡ್ನ ಕ್ಲೋಸ್ ಮಾಡಬೇಕು. ಲಿಡ್ಡನ್ನು ನಾವು ಸ್ವಲ್ಪ ಫುಲ್ ಕ್ಲೋಸ್ ಮಾಡಬಾರ್ದು. ಈ ರೀತಿಯಾಗಿ ನಾವು ಮುಚ್ಕೊಳ್ಬೇಕು ಆ ಪ್ಲೇಟ್ನ. ಫುಲ್ ಕ್ಲೋಸ್ ಮಾಡಿಬಿಟ್ರೆ ಬೇಳೆ ಹಾಕಿರೋದಲ್ವ ಹುಕ್ ಬಂದುಬಿಡುತ್ತೆ. ಒಂದು 10 ಮಿನಿಟ್ಸ್ ಬೇಯಿಸ್ಕೊಂಡಾಯಿತು. ಬಿಸಿ ಬಿಸಿಯಾಗಿರುವಂತಹ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ. ಹಿಂಗೆ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಬಿಸಿ ಬಿಸಿ ಅನ್ನದ ಜೊತೆ ನುಗ್ಗೆಕಾಯಿ ಸಾಂಬಾರು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅಲ್ಟಿಮೇಟ್ ಆಗಿರುತ್ತೆ. ನೋಡಿ ಯಾವ ರೀತಿ ಬರ್ತಾಯಿದೆ ಅಂದರೆ ಮನೆ ತುಂಬ ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ಟೇಸ್ಟ್ ವೈಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವೊಂದು ಸಾರಿ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ನಾನು ಮಾಡಿರುವಂತಹ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.